ಬಂಧುಗಳೇ ನಮಸ್ಕಾರ, ಹೇಗಿದ್ದೀರಿ ನೀವೆಲ್ಲರೂ? ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ. ಬಂಧುಗಳೇ, ಕೊಡಗಿನ ಕುಶಾಲನಗರದ ದುಬಾರೆ ದುರಂತಕ್ಕೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಆ ಚರ್ಚೆ ಕೇವಲ ನಮ್ಮ ರಾಜ್ಯಕ್ಕೆ ಸೀಮಿತ ಆಗಿಲ್ಲ, ರಾಷ್ಟ್ರ ಮಟ್ಟದಲ್ಲಿ ಚರ್ಚೆ ಆಗ್ತಿದೆ, ಸುದ್ದಿಯೂ ಕೂಡ ಆಗ್ತಾ ಇದೆ. ಹಾಗಾದ್ರೆ ಘಟನೆಯ ನಂತರ ಆಗ್ತಿರುವಂತಹ ಬೆಳವಣಿಗೆ ಏನು, ಒಂದಷ್ಟು ವಿವರವನ್ನು ಗಮನಿಸ್ತಾ ಹೋಗೋಣ. ಬಂಧುಗಳೇ, ಆರಂಭದಲ್ಲೇ ಈ ಘಟನೆ ಕಾರಣ ಯಾರು ಅಂದ್ರೆ ನಾವಿಲ್ಲಿ ಆನೆಗಳನ್ನ ದೂಷಿಸೋಕೆ ಸಾಧ್ಯ ಆಗೋದಿಲ್ಲ. ಘಟನೆ ಕಾರಣ ಯಾರು ಅಂದ್ರೆ ನಾವು ಮನುಷ್ಯರು. ನಮ್ಮ ಸ್ವಾರ್ಥಕ್ಕೋಸ್ಕರ, ನಮ್ಮ ಖುಷಿಗೋಸ್ಕರ, ನಮ್ಮ ಯಾವುದೋ ತೃಪ್ತಿಗೋಸ್ಕರ ನಾವು ಇನ್ನೇನೋ ಮಾಡಿದಂತಹ ಕಾರಣಕ್ಕಾಗಿ ಇಂತಹ ದುರಂತಗಳೆಲ್ಲವೂ ಕೂಡ ಸಂಭವಿಸಿ ಬಿಡುತ್ತೆ. ಯಾಕಂದ್ರೆ ಒಂದು ಬಾರಿ ಅದು ವೈಲ್ಡ್ ಅನಿಮಲ್ ಆಗಿತ್ತು ಅಂತಾದ್ರೆ, ನೀವು ಸಾಕು ನಾಯಿನೇ ಅಂತ ಇಟ್ಕೊಳ್ಳಿ ಅಥವಾ ಮನೇಲಿ ಸಾಕಿದಂತ ಬೆಕ್ಕು ಅಂತಾನೆ ಇಟ್ಕೊಳ್ಳಿ, ಅವುಗಳೇ ಒಮ್ಮೊಮ್ಮೆ ಅಗ್ರೆಸಿವ್ ನೇಚರ್ ಅನ್ನು ತೋರಿಸ್ತೇವೆ, ಯಾವಾಗ ತಿರುಗಿ ಬೀಳ್ತವೆ ಅಂತ ಹೇಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಆದ್ರೆ ಇವೆಲ್ಲವೂ ಕೂಡ ಹುಟ್ಟಿದ್ದು ಬೆಳೆದಿದ್ದು ಎಲ್ಲವೂ ಕೂಡ ಕಾಡಿನಲ್ಲಿ. ಅದಾದ ಬಳಿಕ ಅವುಗಳನ್ನ ಕರ್ಕೊಂಡು ಬಂದು ಪಳಗಿಸಿ ಇನ್ನೇನೋ ಮಾಡೋದಕ್ಕೆ ನಾವು ಪ್ರಯತ್ನ ಪಟ್ಟಂತ ಸಂದರ್ಭದಲ್ಲಿ ಅವು ಕಂಪ್ಲೀಟ್ ಆಗಿ ಈ ಸಾಕು ಪ್ರಾಣಿಗಳ ರೀತಿಯಲ್ಲೇ ವರ್ತನೆಯನ್ನ ತೋರಬೇಕು ಅಂತ ಸಾಧ್ಯ ಆಗೋದಿಲ್ಲ. ವೈಲ್ಡ್ ಅನಿಮಲ್ ನಲ್ಲಿ ಆ ವೈಲ್ಡ್ ಅನಿಮಲ್ ನೇಚರ್ ಇದ್ದೇ ಇರುತ್ತೆ, ಒಳಗಡೆ ಇದ್ದೇ ಇರುತ್ತೆ. ಯಾವುದೋ ಒಂದು ಸಂದರ್ಭದಲ್ಲಿ ಅವುಗಳಿಗೆ ಸಿಟ್ಟು ಬಂದಾಗ್ಲೋ, ಕಿರಿಕಿರಿ ಆದಾಗ್ಲೋ, ವಿಪರೀತ ಡಿಸ್ಟರ್ಬ್ ಆದಂತ ಸಂದರ್ಭದಲ್ಲಿ ಅದು ಹೊರಗಡೆ ಬಂದು ಬಿಡುತ್ತೆ. ಇನ್ನು ದುಬಾರೆ ಘಟನೆ ಯಾವ ಕಾರಣಕ್ಕಾಗಿ ಈ ಪರಿಯಾಗಿ ಚರ್ಚೆ ಆಗ್ತಿದೆ ಅಂದ್ರೆ, ಒಂದು ಕಡೆಯಿಂದ ಓರ್ವ ಮಹಿಳೆ ಸಾವನ್ನಪ್ಪಿದ್ರೆ ಮತ್ತೊಂದು ಕಡೆಯಿಂದ ಇನ್ನೊಂದು ಆನೆಯೂ ಕೂಡ ದುರಂತ ಅಂತ್ಯವನ್ನ ಕಂಡಿದೆ. ಕಾಡಲ್ಲಿ ಆರಾಮಾಗಿ ಓಡಾಡ್ಕೊಂಡಿತ್ತು, ಅಲ್ಲೇ ಆಹಾರವನ್ನ ಉಡ್ಕೊಂಡು ತನ್ನ ಪಾಡಿಗೆ ತಾನು ತಿರುಗಾಡ್ಕೊಂಡಿತ್ತು. ಆದ್ರೆ ಆ ಆನೆಯನ್ನ ಇದೀಗ ಕಾಡಿನಿಂದ ಕರೆತಂದು ಇಲ್ಲಿ ಸಾಯಿಸಿದ ರೀತಿಯಲ್ಲಿ ಆಗಿಬಿಟ್ಟಿದೆ, ಅಥವಾ ಇಲ್ಲಿ ಆ ಆನೆಯನ್ನ ಬಲಿ ಕೊಟ್ಟಂತ ರೀತಿಯಲ್ಲಿ ಆಗಿಬಿಟ್ಟಿದೆ. ವಿವರವನ್ನ ಗಮನಿಸ್ತಾ ಹೋಗೋಣ. ಮೊದಲ ವಿವರ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿದೆ. ದುಬಾರೆ ಅಲ್ಲಿ ಆನೆಗಳ ಕ್ಯಾಂಪ್ ಇದೆ, ಅಲ್ಲಿ ಆನೆಗಳ ಬಾತಿಂಗ್ ಅಂದ್ರೆ ಆನೆಗಳ ಸ್ನಾನವೂ ಕೂಡ ನಡೆಯುತ್ತೆ. ಅದಕ್ಕೆ 300 ರೂಪಾಯಿ ಫೀಸ್ ಅನ್ನು ಕೂಡ ತೆಗೆದುಕೊಳ್ಳಲಾಗುತ್ತೆ. ಹೀಗಾಗಿ ಪ್ರತಿದಿನ ಅಲ್ಲಿ ಜನ ತುಂಬಿ ತುಳುಕ್ತಿರ್ತಾರೆ, ಒಳ್ಳೆ ಆದಾಯವೂ ಕೂಡ ಅಲ್ಲಿಗೆ ಬರ್ತಾ ಇದೆ. ಬೇರೆ ಬೇರೆ ಕಡೆಗಳಿಂದ ಪ್ರವಾಸಿಗರು ಬರ್ತಾರೆ. ಅದೇ ರೀತಿಯಾಗಿ ತಮಿಳುನಾಡು ಮೂಲದ ದಂಪತಿ ತಮ್ಮ ಮಗುವಿನ ಜೊತೆಗೆ ಅಲ್ಲಿಗೆ ಬಂದಿರ್ತಾರೆ. ಅವರು ಮೈಸೂರಿನಲ್ಲಿ ಹಿಂದಿನ ದಿನ ಓಡಾಡಿರ್ತಾರೆ, ಅದಾದ ಬಳಿಕ ದುಬಾರೆ ಕ್ಯಾಂಪ್ಗೆ ಬಂದಿರ್ತಾರೆ. ಬಂದಂತ ಸಂದರ್ಭದಲ್ಲಿ ಎಲ್ಲರ ರೀತಿಯಲ್ಲೇ ಪಾಪ ಅವರಿಗೂ ಕೂಡ ಗೊತ್ತಿಲ್ಲ, ನಾವು ಆರಾಮಾಗಿ ಸುರಕ್ಷಿತವಾಗಿ ಅಲ್ಲಿ ಹೋಗಬಹುದು, ನಮಗೆಲ್ಲಾ ರೀತಿ ರಕ್ಷಣೆ ಇದೆ ಅಂತ ಅವರು ಕೂಡ ಅಂದ್ಕೊಂಡಿದ್ದಾರೆ. ಅದೇ ರೀತಿಯಾಗಿ ಗಂಡ ಹೆಂಡತಿ ಮಗು, ನಾವು ಅವ್ರನ್ನ ದೂಷಿಸೋಕೆ ಸಾಧ್ಯ ಆಗಲ್ಲ. ನಾನು ತುಂಬಾ ಕಡೆಗಳು ನೋಡ್ತಾ ಇದ್ದೆ, ಅವ್ರು ಯಾಕಲ್ಲಿ ಹತ್ರ ಹೋದ್ರು, ಅವ್ರು ಯಾಕಲ್ಲಿ ಆನೆ ಮುಟ್ಟಬೇಕಿತ್ತು, ಈ ರೀತಿಯಾಗಿ ಒಂದಷ್ಟು ಜನ ಹೇಳ್ತಾ ಇದ್ದಾರೆ. ಆದ್ರೆ ಅವ್ರಿಗೆ ಗೊತ್ತಿಲ್ಲ ಅಲ್ಲಿ ಹೋದಂತ ಸಂದರ್ಭದಲ್ಲಿ ಎಡವಟ್ಟು ಆಗ್ಬಿಡುತ್ತೆ ಅಂತ. ಯಾಕಂದ್ರೆ ಅಲ್ಲಿ ಆನೆಗಳನ್ನ ಮುಟ್ಟೋದಕ್ಕೆ ಅವಕಾಶ ಇದೆ, ಆನೆಗಳಿಗೆ ಸ್ನಾನ ಮಾಡಿಸೋದಕ್ಕೆ ಅವಕಾಶ ಇದೆ. ತುಂಬಾ ಪ್ರವಾಸಿಗರಿಗೆ ಅದ್ರ ಬಗ್ಗೆ ಮಾಹಿತಿ ಇರೋದಿಲ್ಲ. ನಾವು ಅಲ್ಲಿ ಹೋದಂತ ಸಂದರ್ಭದಲ್ಲಿ ಏನಾದ್ರೂ ಎಡವಟ್ಟು ಆಗ್ಬಿಡುತ್ತಾ, ಅವುಗಳು ತಿರುಗಿ ಬೀಳ್ಬಹುದಾ, ಅವ್ರಿಗೆ ಏನು ಗೊತ್ತಿರುತ್ತೆ ಪಾಪ. ಅವರು ಕೂಡ ಗಂಡ ಹೆಂಡತಿ ಮಗು ಆನೆ ಸಮೀಪಕ್ಕೆ ಹೋಗಿ ನಿಂತ್ಕೊಂಡಿದ್ದಾರೆ, ಆನೆಗಳಿಗೆ ಸ್ನಾನ ಮಾಡಿಸುವಂತ ಕೆಲಸವನ್ನ ಮಾಡ್ತಿದ್ದಾರೆ. ಇದ್ದಕ್ಕಿದ್ದ ಹಾಗೆ ಆ ಕಂಜನ್ ಆನೆ ಆ ಮಾರ್ತಾಂಡ ಎನ್ನುವಂತ ಮಕ್ನ ಆನೆ ಮೇಲೆ ದಾಳಿ ಅನ್ನೋದಕ್ಕಿಂತ ಅವುಗಳ ನಡುವೆ ಒಂದು ಘರ್ಷಣೆ ಎಲ್ಲವೂ ಕೂಡ ಶುರುವಾಗ್ಬಿಡುತ್ತೆ. ಅದರ ಕೆಳಗಡೆ ಈ ಮಹಿಳೆ ಸಿಕ್ಕಾಕೊಂಡು ಬಿಡ್ತಾರೆ. ಆ ಮಹಿಳೆಯನ್ನು ಉಳಿಸೋದಿಕ್ಕೆ ಮಗುವನ್ನ ಕರ್ಕೊಂಡಿದ್ದಂತ ಗಂಡ ಸಾಕಷ್ಟು ಪ್ರಯತ್ನವನ್ನ ಪಡ್ತಾರೆ, ಆದ್ರೆ ಮಹಿಳೆಯನ್ನ ಉಳಿಸ್ಕೊಳ್ಳೋದಿಕ್ಕೆ ಸಾಧ್ಯ ಆಗ್ಲಿಲ್ಲ. ತಮಿಳುನಾಡು ಮೂಲದ ಜೋಯ್ಸಿ ಎನ್ನುವಂತ ಮಹಿಳೆ, ಗಂಡ ಹೆಂಡತಿ ಇಬ್ರು ಕೂಡ ಒಂದೊಳ್ಳೆ ಕೆಲಸದಲ್ಲಿದ್ರು, ಒಳ್ಳೆ ಸಂಬಳವೂ ಕೂಡ ಬರ್ತಾ ಇತ್ತು, ಖುಷಿ ಖುಷಿಯಾಗಿ ಕಾಲ ಕಳೆಯೋಣ ಅಂತ ಬಂದ್ರು. ಆದ್ರೆ ಗಂಡ ಹಾಗೆ ಮಗುವಿನ ಎದುರೇ ಆ ಮಹಿಳೆ ಪ್ರಾಣ ಕಳ್ಕೊಳ್ಳುವಂತ ಪರಿಸ್ಥಿತಿ ಎದುರಾಗ್ಬಿಡ್ತು. ಆ ದುಃಖವನ್ನ ನಾವು ಇಮ್ಯಾಜಿನ್ ಮಾಡ್ಕೊಳ್ಳೋಕ್ಕೂ ಸಾಧ್ಯ ಆಗೋದಿಲ್ಲ, ಜೀವನ ಪರ್ಯಂತ ಅದನ್ನು ಮರೆಯೋದಕ್ಕೆ ಸಾಧ್ಯ ಆಗೋದಿಲ್ಲ. ಅದರಲ್ಲೂ ಕೂಡ ಮಗು ನೋಡಿ, ಚಿಕ್ಕ ವಯಸ್ಸಿಗೆ ತಾಯಿಯನ್ನ ಕಳ್ಕೊಳ್ಳುವಂತ ಪರಿಸ್ಥಿತಿ ಎದುರಾಗ್ಬಿಡ್ತು. ಗಂಡ ಕೂಡ ಅಷ್ಟೇ ಹೆಂಡತಿಯನ್ನು ಉಳಿಸೋದಿಕ್ಕೆ ಪ್ರಯತ್ನವನ್ನ ಪಟ್ಟರು, ಸಾಧ್ಯ ಆಗಲಿಲ್ಲ. ಒಟ್ಟಾರೆಯಾಗಿ ಮಹಿಳೆ ಸಾವನ್ನಪ್ಪಿದ್ದು ಆಯ್ತಾ. ಅದಾಯ ಸಂದರ್ಭದಲ್ಲಿ ಮಾರ್ತಾಂಡ ಎನ್ನುವಂತ ಆನೆಯ ಮೇಲೂ ಕೂಡ ದಾಳಿಯಾಗಿತ್ತು, ಅದು ಕೂಡ ಗಂಭೀರವಾಗಿ ಗಾಯಗೊಂಡಿತ್ತು. ನಿನ್ನೆ ಆ ಮಾರ್ತಾಂಡ ಎನ್ನುವಂತ ಆನೆಯೂ ಕೂಡ ಇದೀಗ ದುರಂತ ಅಂತ್ಯವನ್ನ ಕಂಡಿದೆ. ಅಂದ್ರೆ ಒಂದು ಘಟನೆ 2 ಬಲಿ ಆದಂತಾಗಿದೆ. ಅದಾದ ಬಳಿಕ ಈಗ ಸಾಕಷ್ಟು ಬೆಳವಣಿಗೆ ಎಲ್ಲವೂ ಕೂಡ ಆಗ್ತಾ ಇದೆ. ಏನು, ಆನೆಯನ್ನ ಮುಟ್ಟೋದಿಕ್ಕೆ ನಾವು ಇನ್ನು ಮುಂದೆ ಅವಕಾಶವನ್ನ ಮಾಡ್ಕೊಡೋದಿಲ್ಲ, ಸಮೀಪಕ್ಕೆ ಹೋಗೋದಿಕ್ಕೆ ಅವಕಾಶವನ್ನ ಮಾಡ್ಕೊಡೋದಿಲ್ಲ. ಈಗ ಒಂದಷ್ಟು SOP ಯನ್ನ ಜಾರಿ ಮಾಡ್ತಾ ಇದ್ದೀವಿ. ಕಂಜನ್ ಎನ್ನುವಂತ ಆನೆಯನ್ನ ಇನ್ನು ಮುಂದೆ ನಾವು ಮೈಸೂರು ದಸರಾಕ್ಕೂ ಕೂಡ ಕರ್ಕೊಂಡು ಬರೋದಿಲ್ಲ. ದಸರಾ ಉತ್ಸವ ಇರುತ್ತಲ್ಲ, ಮೆರವಣಿಗೆ ಇರುತ್ತಲ್ಲ, ಅದರಲ್ಲೂ ಕೂಡ ನಾವು ಅದನ್ನ ಸೇರಿಸೋದಿಲ್ಲ. ಈ ರೀತಿಯ ಒಂದಷ್ಟು ಆದೇಶ ಅಥವಾ ಚರ್ಚೆ ಅಂತದೆಲ್ಲವೂ ಕೂಡ ನಡೀತಾ ಇದೆ. ಅಂದ್ರೆ ಮುಂಚೆನೆ ಒಂದಷ್ಟು ಮುನ್ನೆಚ್ಚರಿಕೆ ಕ್ರಮವನ್ನು ವಹಿಸಬೇಕಾಗಿತ್ತು. ಎಲ್ಲೆಲ್ಲಿ ಎಡವಟ್ಟಾಯ್ತು, ಏನು ವಿವರ, ಆ ವಿಚಾರಕ್ಕೆ ಈಗ ಬರೋಣ. ಬಂಧುಗಳೇ, ಮೊದಲಿಗೆ ಕಂಜನ್ ಆನೆಗಿಂತ ಈ ದುರಂತಾಂತ್ಯವನ್ನ ಕಂಡಂತ ಮಾರ್ತಾಂಡ ಆನೆಯ ಹಿನ್ನೆಲೆಯನ್ನ ಗಮನಿಸೋಣ. ಬಂಧುಗಳೇ, ಮಾರ್ತಾಂಡ ಆನೆಯ ವಯಸ್ಸು 53, ಹೆಚ್ಚು ಕಡಿಮೆ ಅದರ ತೂಕದ ಮಾಹಿತಿಯೂ ಕೂಡ ಇದೀಗ ಬರ್ತಾ ಇದೆ. ಭಾರಿ ತೂಕ ಇದ್ದಂತ ಆನೆ ಕೂಡ ಹೌದದು. 4,500 kg ತೂಗ್ತಾ ಇದ್ದಂತ ಆನೆ ಅದು. ಅದೊಂದು ಮಕ್ನ ಆನೆ. ಮಕ್ನ ಆನೆ ಅಂದ್ರೆ ಅದಕ್ಕೆ ಹುಟ್ಟಿನಿಂದಲೇ ದಂತ ಇರೋದಿಲ್ಲ. ನೀವು ಗಂಡ ಆನೆಗಳಲ್ಲಿ ಉದ್ದವಾಗಿರುವಂತಹ ದಂತವನ್ನು ನೋಡ್ತಿರಲ್ಲ, ಈ ಮಕ್ನ ಆನೆಗಳಲ್ಲಿ ದಂತ ಇರೋದಿಲ್ಲ. ದಂತ ಇಲ್ಲದೆ ಇದ್ದರೂ ಕೂಡ ದೈಹಿಕವಾಗಿ ಅವು ತುಂಬಾ ಬಲಿಷ್ಠವಾಗಿರ್ತವೆ.
ಕಾದಾಡೋದಿಕ್ಕೆ ದಂತ ಇಲ್ಲದಂತ ಕಾರಣಕ್ಕಾಗಿ ಸೊಂಡಿಲನ್ನ ಅವು ಅಸ್ತ್ರವಾಗಿ ಸದಾಕಾಲ ಬಳಸ್ತಾ ಇರ್ತವೆ. ತುಂಬಾ ಸ್ಟ್ರಾಂಗ್ ಆಗಿರುವಂತ ಆನೆಯೇ. ಅವುಗಳ ಮೈನಸ್ ಏನಪ್ಪಾ ಅಂದ್ರೆ ಅವುಗಳಿಗೆ ದಂತ ಮಾತ್ರ ಇರೋದಿಲ್ಲ, ವಂಶವಾಹಿನಿ ಅವುಗಳಿಗೆ ಆ ರೀತಿಯಾಗಿ ಬಂದಿರುತ್ತೆ, ದಂತ ಇಲ್ಲದಂತ ಆನೆ. ಅವುಗಳನ್ನ ಮಕ್ನ ಆನೆ ಎನ್ನುವಂತ ರೀತಿಯಲ್ಲಿ ನಾವೆಲ್ಲರೂ ಕೂಡ ಕರಿತೀವಿ. ಅವುಗಳನ್ನ ಪಳಗಿಸಿದ ನಂತರ ಅವು ಸ್ವಲ್ಪ ಮಟ್ಟಿಗೆ ಸಾಧು ಸ್ವಭಾವ ಎಲ್ಲವೂ ಕೂಡ ಬರೋದಿಕ್ಕೆ ಶುರುವಾಗುತ್ತಂತೆ. ಈ ಮಾರ್ತಾಂಡ ಆನೆಯ ಹಿನ್ನೆಲೆ ನೋಡೋದಾದ್ರೆ, ಈ ಆನೆಯನ್ನ ಇವರು ಕರ್ಕೊಂಡು ಬಂದಿದ್ದು ಎಲ್ಲಿಂದ ಅಂದ್ರೆ, ಅಥವಾ ಅದನ್ನ ಹಿಡ್ಕೊಂಡು ಬಂದಿದ್ದು ಎಲ್ಲಿಂದ ಅಂದ್ರೆ, ಇದನ್ನ ಹಾಸನದ ಸಮೀಪದಲ್ಲಿ, ಹಾಸನ ಜಿಲ್ಲೆಯ ಆಲೂರಿನಲ್ಲಿ 2022 ಸಂದರ್ಭದಲ್ಲಿ ಹಿಡ್ಕೊಂಡು ಬಂದಿದ್ದು. ಈ ಆನೆ ಏನ್ ಮಾಡ್ತಿತ್ತು ಅಂದ್ರೆ, ಈ ಸಕಲೇಶ್ಪುರ, ಆಲೂರು, ಈ ಸುತ್ತಮುತ್ತ ಎಲ್ಲ ಕಡೆಗಳಲ್ಲೂ ಕೂಡ ಓಡಾಡ್ಕೊಂಡಿತ್ತು. ಆರಂಭದಲ್ಲಿ ಯಾರ ಕಣ್ಣಿಗೂ ಕೂಡ ಬಿದ್ದಿಲ್ಲ. ಅದಾದ ಬಳಿಕ 2020-21 ಸಂದರ್ಭದಲ್ಲಿ ಇದೇನ್ ಮಾಡ್ತಿತ್ತು ಅಂದ್ರೆ, ಸ್ವಲ್ಪ ಜನ ಓಡಾಡುವಂತ ಪ್ರದೇಶಕ್ಕೆ ಇದು ಬರೋದಿಕ್ಕೆ ಶುರುವಾಗ್ಬಿಡ್ತು. ಏನಾಗಿದೆ ಅಂದ್ರೆ, ಎಲ್ಲ ಕಡೆಗಳಲ್ಲೂ ಕೂಡ ನಾವು ಕಾಡ್ನಾಶ ಮಾಡಿದ್ದೇವೆ, ಆನೆಗಳು ಮನೆ ಇದ್ದಂಥ ಜಾಗದಲ್ಲಿ ನಾವು ಮನೆ ಕಟ್ಕೊಂಡು ಬಿಟ್ಟಿದ್ದೇವೆ. ಎಲಿಫೆಂಟ್ ಪಾತ್ ಅಂತ ಹೇಳಿ ಕರಿತೀವಿ. ಅವುಗಳು ಓಡಾಡುವಂಥ ಒಂದು ದಾರಿ, ಆಹಾರವನ್ನು ಹುಡ್ಕೊಂಡು ಅವುಗಳ ಹಿಂದಿನವರು ಇಂದನೂ ಕೂಡ ಓಡಾಡ್ಕೊಂಡು ಬಂದಂಥ ದಾರಿ, ಅಲ್ಲೆಲ್ಲ ಕಡೆಗಳಲ್ಲೂ ಕೂಡ ನಾವು ಈಗ ಅಭಿವೃದ್ಧಿ ಚಟುವಟಿಕೆ ಮತ್ತೊಂದು ಎಲ್ಲವನ್ನೂ ಕೂಡ ಶುರು ಮಾಡ್ಕೊಂಡು ಬಿಟ್ಟಿದ್ದೇವೆ. ಹೀಗಾಗಿ ನಾವು ವನ್ಯ ಪ್ರಾಣಿಗಳನ್ನು ದೂಷಿಸೋಕೆ ಸಾಧ್ಯವೇ ಆಗೋದಿಲ್ಲ ಬಿಡಿ. ಒಟ್ಟಾರೆಯಾಗಿ ಇದು ಕೂಡ ಊರೊಳಗಡೆ ಬರೋದಕ್ಕೆ ಶುರುವಾಗ್ಬಿಡುತ್ತೆ. ಹೀಗೆ ಬರ್ತಾ ಬರ್ತಾ ಏನಾಗ್ಬಿಡುತ್ತೆ, ಆರಂಭದಲ್ಲಿ ಅಲ್ಲಿ ಮನೆಗಳಲ್ಲಿ ಅಕ್ಕಿಯನ್ನು ತಿನ್ನೋದಕ್ಕೆ ಶುರು ಮಾಡ್ಕೊಳ್ಳುತ್ತೆ. ಹೊರಗಡೆ ಹರಡಿದಂಥ ಅಕ್ಕಿ, ಒಮ್ಮೊಮ್ಮೆ ಕಿಟಕಿಯಿಂದ ಸೊಂಡಿಲನ್ನ ಹಾಕಿ ಅಥವಾ ಬಾಗಿಲನ್ನ ತಟ್ಟಿ ಒಳಗಡೆ ಹೋಗಿ ಅಕ್ಕಿ ತಿನ್ನೋದು, ಇಂಥದ್ದೆಲ್ಲವನ್ನು ಕೂಡ ಆರಂಭಿಸಿ ಬಿಡುತ್ತೆ. ಬರ್ತಾ 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 ಅದಕ್ಕೆ ಅಕ್ಕಿ ತಿನ್ನುವಂತ ಹುಚ್ಚು ಶುರುವಾಗಿಬಿಡುತ್ತೆ ಅಥವಾ ಆಸೆ ಶುರುವಾಗಿಬಿಡುತ್ತೆ. ಹೀಗಾಗಿ ಅಂಗಡಿಗಳಲ್ಲೂ ಕೂಡ ಅಕ್ಕಿಯನ್ನು ತಗೊಳ್ತಾ ಇತ್ತು, ಮನೆಗಳಲ್ಲೂ ಕೂಡ ನುಗ್ಗಿ ಅಕ್ಕಿಯನ್ನು ತೆಗಿತಾ ಇತ್ತು. ಈ ರೀತಿಯಾಗಿ ಸ್ವಲ್ಪ ಮಟ್ಟಿಗೆ ಅದು ಉಪಟಳವನ್ನು ಕೊಡೋದಕ್ಕೆ ಶುರು ಮಾಡ್ಕೊಳ್ತು. ಬರ್ತಾ ಬರ್ತಾ ಈ ಶರಾಬನ್ನು ತಯಾರು ಮಾಡ್ತಾ ಇದ್ರಲ್ಲ, ಅಲ್ಲಿ ನುಗ್ಗಿ ಆ ಶರಾಬನ್ನು ಕೂಡ ಕುಡಿಯೋದಕ್ಕೆ ಶುರು ಮಾಡ್ಕೊಂಡ್ಬಿಡ್ತು. ಅದರ ರುಚಿ ಕೂಡ ಇದಕ್ಕೆ ಸಿಕ್ಕಿಬಿಡ್ತು. ಅಲ್ಲಿಯ ಜನ ಇದನ್ನ ಅಕ್ಕಿ ಕಳ್ಳ ಅಂತ ಕರೆಯೋದಕ್ಕೆ ಶುರು ಮಾಡ್ಕೊಂಡ್ರು. ಅರಣ್ಯ ಇಲಾಖೆಗೆ ದೂರು ಕೊಟ್ಟರು. 2021 ಸಂದರ್ಭದಲ್ಲಿ ಅರಣ್ಯ ಇಲಾಖೆಯವರು ಏನ್ ಮಾಡ್ತಾರೆ ಅಂದ್ರೆ, ಈ ಮಾರ್ತಾಂಡ ಆನೆಯನ್ನ ಹಿಡಿದು ಅದಕ್ಕೆ ರೇಡಿಯೋ ಕಾಲರ್ ಅನ್ನ ಅಳವಡಿಸಿ ಸ್ವಲ್ಪ ದೂರದಲ್ಲಿ ತೆಗೆದುಕೊಂಡು ಹೋಗಿ ಬಿಟ್ಟು ಬಂದ್ಬಿಡ್ತಾರೆ. ಆದ್ರೆ ಮೊದಲೇ ಅಕ್ಕಿ ರುಚಿಯನ್ನ ಕಂಡಿತ್ತಲ್ಲ, ಹೀಗಾಗಿ ಮತ್ತೆ ವಾಪಸ್ ಬಂದು ಅಕ್ಕಿಯನ್ನ ತಿನ್ನೋದಕ್ಕೆ ಶುರು ಮಾಡ್ಕೊಳ್ಳುತ್ತೆ. ಅಂತಿಮವಾಗಿ 2022ರಲ್ಲಿ ಅದನ್ನ ಹಿಡಿಯಲಾಗುತ್ತೆ. ಅಂತಿಮವಾಗಿ ದುಬಾರೆ ಎಲಿಫೆಂಟ್ ಕ್ಯಾಂಪ್ಗೆ ಅದನ್ನ ತೆರಲಾಗುತ್ತೆ, ಚೆನ್ನಾಗಿ ಅದನ್ನ ಪಳಗಿಸಲಾಗುತ್ತೆ. ಅದಾದ ಬಳಿಕ ಈ ಆನೆ ತುಂಬಾ ಸೌಮ್ಯ ಸ್ವಭಾವದ ಆನೆ ಅಂತೇಳಿ ಗುರುತಿಸಿಕೊಂಡಿತ್ತು. ಬೇರೆ ಬೇರೆ ಕಾಡಾನೆಗಳನ್ನ ಹಿಡಿಯುವಂತ ಕಾರ್ಯಾಚರಣೆಯಲ್ಲೂ ಕೂಡ ಇದು ಭಾಗಿ ಆಗ್ತಾ ಇತ್ತು. ಹಾಗೆ ಈ ಬಾತಿಂಗ್ ಎಲ್ಲವೂ ಕೂಡ ನಡೀತಿತ್ತಲ್ಲ, ಸ್ನಾನ, ಆನೆಗಳ ಸ್ನಾನ, ಅಲ್ಲಿ ತುಂಬಾ ಆಕರ್ಷಣೀಯ ಇದು. ಕಾರಣ ಚಿಕ್ಕ ಮಕ್ಕಳು ಸಮೀಪಕ್ಕೆ ಹೋದ್ರೂ ಕೂಡ ಯಾರಿಗೇನೂ ಕೂಡ ಮಾಡ್ತಾ ಇರಲಿಲ್ಲ. ಹೀಗಾಗಿ ಬಹುತೇಕರೆಲ್ಲರೂ ಕೂಡ ಈ ಆನೆಯ ಬಳಿಯೇ ಬರ್ತಾ ಇದ್ರು. ಮಾವುತರು, ಕಾವಾಡಿಗರು ಕೂಡ ಹೆಚ್ಚು ಈ ಆನೆಯನ್ನೇ ಮುಂದೆ ಬಿಡುವಂತ ಕೆಲಸವನ್ನ ಮಾಡ್ತಾ ಇದ್ರು. ಇದು ಈ ಆನೆಯ ಹಿನ್ನೆಲೆ. ಈ ಕಂಜನ್ ಆನೆಯ ಹಿನ್ನೆಲೆಯನ್ನು ನೋಡ್ತಾ ಹೋಗೋದಾದ್ರೆ, ಅದರ ವಯಸ್ಸು ಈಗ 26 ವರ್ಷ, ಹುಡುಗಾಟಿಕೆಯ ವಯಸ್ಸು ಅದು. ಅದನ್ನ ಸೆರೆ ಹಿಡಿದಿದ್ದು 2014 ಸಂದರ್ಭದಲ್ಲಿ ಹಾಸನ ಜಿಲ್ಲೆ ಯಸಳೂರಿನಲ್ಲಿ ಅದನ್ನ ಸೆರೆ ಹಿಡಿಯಲಾಯಿತು. ಆಗ ಹೆಚ್ಚು ಕಡಿಮೆ ಒಂದು 22 ಆನೆಗಳನ್ನು ಸೆರೆ ಹಿಡಿಯಲಾಗಿತ್ತು. ಅದರಲ್ಲಿ ಒಂದು ಈ ಕಂಜನ್ ಆನೆ. ಆ ಕಂಜನ್ ಆನೆಯನ್ನು ಕೂಡ ಇಲ್ಲಿ ಕರ್ಕೊಂಡು ಬರ್ತಾರೆ. ಇಲ್ಲಿ ಅದನ್ನ ಪಳಗಿಸೋಕೆ ಶುರು ಮಾಡ್ಕೊಳ್ತಾರೆ. ಆರಂಭದಲ್ಲಿ ಸ್ವಲ್ಪ ಕಷ್ಟ ಆಯ್ತಂತೆ, ಯಾಕಂದ್ರೆ ತುಂಟಾಟ ಬಹಳ ಜಾಸ್ತಿ ಇತ್ತು, ಹುಡುಗಾಟಿಕೆ ಬುದ್ಧಿಯೂ ಕೂಡ ಜಾಸ್ತಿ ಇತ್ತು. ಅದಾದ ಬಳಿಕ ಹಾಗೂ ಹೀಗೂ ಅದನ್ನು ಪಳಗಿಸ್ತಾರೆ. ಅದಾದ ನಂತರವೂ ಕೂಡ ಕಂಜನ್ ಆನೆಗೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ದೂರುಗಳೆಲ್ಲವೂ ಕೂಡ ಇತ್ತು. ಒಮ್ಮೆ ಅರಮನೆಯ ಮುಂಭಾಗದಲ್ಲಿ ಕಂಜನ್ ಆನೆ ತನ್ನ ಕಾಲಿಗೆ ಹಾಕಿದಂತ ಸರಬಳಿಯನ್ನು ತುಂಡು ಮಾಡಿಕೊಂಡು ಅಲ್ಲಿ ಓಡ್ ಹೋಗಿಬಿಟ್ಟಿತ್ತು. ಅದಾದ ಬಳಿಕ ಧನಂಜಯ್ ಆನೆಯ ಸಹಾಯದಿಂದಾಗಿ ಅದನ್ನ ಸೆರೆ ಹಿಡಿಯಲಾಗಿತ್ತು. ಅದಾದ ನಂತರವೂ ಕೂಡ ಒಮ್ಮೆ ಧನಂಜಯ್ ಆನೆಯ ಮೇಲೆ ಇದು ಮುಗಿಬಿದ್ದಿತ್ತಂತೆ. ಹಿಂದೆಯೂ ಒಮ್ಮೆ ಮಾರ್ತಾಂಡ ಆನೆ ಮತ್ತೆ ಇದರ ನಡುವೆ ಸಣ್ಣದಾಗಿ ಒಂದು ಘರ್ಷಣೆ ಅಂತದೆಲ್ಲವೂ ಕೂಡ ಆಗಿತ್ತಂತೆ. ಅದಾದ ಬಳಿಕ ಈ 2 ಆನೆಗಳು ಬಹಳ ಚೆನ್ನಾಗಿದ್ವಂತೆ, ಮಾರ್ತಾಂಡ ಹಾಗೆ ಕಂಜನ್ ಆನೆ ಬಹಳ ಚೆನ್ನಾಗಿದ್ವಂತೆ. ಆದ್ರೆ ಕಂಜನ್ ಆನೆ ಸ್ವಲ್ಪ ಮಟ್ಟಿಗೆ ಅಗ್ರೆಸಿವ್ ನೇಚರ್ ಅನ್ನ ಹೊಂದಿದ್ದಂತ ಆನೆ. ಅದಾದ ಬಳಿಕ ಮತ್ತೆ ಅದು ತುಂಬಾನೇ ಸೌಮ್ಯ ಆಗ್ತಿತ್ತಂತೆ. ಇದು ಕಂಜನ್ ಆನೆಯ ಹಿನ್ನೆಲೆ. ಹಾಗಾದ್ರೆ ಅಲ್ಲಿ ಏನಾಯ್ತು, ಯಾವ ಕಾರಣಕ್ಕಾಗಿ ಇವರಿಬ್ಬರ ನಡುವೆ ಸಂಘರ್ಷ ನಡೀತು ಅಂದ್ರೆ, ಈಗ ಸಿಕ್ಕಿರುವಂತಹ ಮಾಹಿತಿಯ ಪ್ರಕಾರ ಮೊದಲೇ ಕಂಜನ್ ಆನೆ ತುಂಬಾ ಡಿಸ್ಟರ್ಬ್ ಆಗಿತ್ತಂತೆ. ಯಾಕಂದ್ರೆ ವಿಪರೀತ ಪ್ರವಾಸಿಗರು ಅವತ್ತಿದ್ರು, ಸೆಲ್ಫಿ ತಗೊಳ್ತಾ ಇದ್ರು, ಹತ್ರಕ್ಕೆ ಬರ್ತಾ ಇದ್ರು, ಮುಟ್ತಾ ಇದ್ರು. ಆನೆಗಳಿಗೆ ಇದು ತುಂಬಾ ಕಿರಿಕಿರಿ. ವೈಲ್ಡ್ ನೇಚರ್ ಅನ್ನ ಹೊಂದಿರುವಂತ ಪ್ರಾಣಿಗಳಿಗೆ ಮನುಷ್ಯ ಹತ್ರ ಬಂದಷ್ಟು ಅವುಗಳಿಗೆ ತುಂಬಾ ಕಿರಿಕಿರಿ ಆಗುತ್ತೆ. ಅವು ಸಾಧಾರಣವಾಗಿ ಅಂತರವನ್ನ ಕಾಯ್ದುಕೊಳ್ಳುವಂತ ಪ್ರಯತ್ನವನ್ನೆಲ್ಲವನ್ನು ಕೂಡ ಪಡ್ತಿರ್ತವೆ. ಇದಕ್ಕೂ ಕೂಡ ತುಂಬಾನೇ ಕಿರಿಕಿರಿ ಆಗ್ತಾ ಇತ್ತು ಮೊದಲೇ. ಜೊತೆಗೆ ಇದು 4 ದಿನಗಳ ಹಿಂದೆಯೇ ಹೇಮಾವತಿ ಎನ್ನುವಂತ ಹೆಣ್ಣಾನೆ ಜೊತೆಗೆ ಮಿಲನಕ್ಕೆ ಪ್ರಯತ್ನವನ್ನ ಪಟ್ಟಿರುತ್ತೆ. ಆದ್ರೆ ಮಾವುತರು ಅವಕಾಶವನ್ನ ಮಾಡಿಕೊಟ್ಟಿರೋದಿಲ್ಲ. ಯಾಕಂದ್ರೆ ಹೇಮಾವತಿ ಇನ್ನು ಚಿಕ್ಕ ವಯಸ್ಸದು, ಏನಾದ್ರೂ ಎಡವಟ್ಟು ಆಗ್ಬಿಡಬಹುದು ಎನ್ನುವ ಕಾರಣಕ್ಕೆ ಅವಕಾಶವನ್ನ ಮಾಡಿಕೊಟ್ಟಿರಲಿಲ್ಲ. ಆಗ್ಲೇ ಸ್ವಲ್ಪ ಮಟ್ಟಿಗೆ ಇದು ಸಿಟ್ಟಿಗೆದ್ದಿತ್ತಂತೆ. ಜೊತೆಗೆ ಅವತ್ತಿನ ದಿನ ಮೊನ್ನೆ ದುರಂತ ನಡೆದಂತ ಸಂದರ್ಭದಲ್ಲಿ ಈ ಹೇಮಾವತಿ ಆನೆಯ ಜೊತೆಗೆ ಈ ಮಾರ್ತಾಂಡ ಆನೆ ಕಾಣಿಸ್ಕೊಳ್ಳುತ್ತೆ. ಆಗ ತಕ್ಷಣವೇ ಕಂಜನ್ ಆನೆ ಸಿಟ್ಟಿಗೆದ್ದು ಮಾರ್ತಾಂಡನ ಮೇಲೆ ದಾಳಿ ಮಾಡಿದೆ ಎನ್ನುವಂತ ಮಾತುಗಳು ಈಗ ಕೇಳಿ ಬರ್ತಾ ಇದೆ. ಮೊದಲೇ ಸ್ವಲ್ಪ ಅದು ಕಿರಿಕಿರಿ ಆಗಿತ್ತು, ಒಂಥರ ಡಿಸ್ಟರ್ಬ್ ಆಗಿಬಿಟ್ಟಿತ್ತು. ಹೇಮಾವತಿ ಆನೆಯ ಜೊತೆಗೆ ಮಿಲನಕ್ಕೆ ಅದು ಪ್ರಯತ್ನವನ್ನ ಪಡ್ತಾ ಇತ್ತು, ಸಾಧ್ಯ ಆಗಿಲ್ಲ. ಅದೇ ಹೇಮಾವತಿ ಆನೆಯ ಜೊತೆಗೆ ಮಾರ್ತಾಂಡ ಆನೆ ಕಾಣಿಸ್ಕೊಂಡಿದೆ. ತಕ್ಷಣಕ್ಕೆ ಅದು ಒಂದು ರೀತಿಯಲ್ಲಿ ಅಟ್ಯಾಕ್ ಮಾಡುವಂತ ಮನಸ್ಥಿತಿಗೆ ಬಂದುಬಿಟ್ಟಿದೆ.
ಆಗ ಸಿಕ್ಕಿದ್ದ ಈ ಮಾರ್ತಾಂಡ ಆನೆ ಆಗ ತನ್ನ ಆ ದಂತದಿಂದ ಅದು ಮಾರ್ತಾಂಡ ಆನೆಗೆ ಚುಚ್ಚು ಬಿಟ್ಟಿದೆ. ಹೆಚ್ಚು ಕಡಿಮೆ ಮಾರ್ತಾಂಡ ಆನೆಗೆ 7 ಕಡೆ ಗಾಯ ಆಗಿಬಿಟ್ಟಿತ್ತು. ಇದು ಘಟನೆ ಆದಂತ ರೀತಿ. ಅದಾದ ಬಳಿಕ ಮಾರ್ತಾಂಡ ಆನೆಗೆ ಚಿಕಿತ್ಸೆ ಕೊಡುವಂತ ಪ್ರಯತ್ನವನ್ನ ಮಾಡಲಾಯಿತು. ಆದ್ರೆ ಅದನ್ನು ಉಳಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗಲಿಲ್ಲ. ಯಾಕಂದ್ರೆ ದೇಹದ ತುಂಬ ಗಾಯ ಆಗಿತ್ತು. ನರಳಾಡಿ 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 ಕೊನೆಗೆ ಆ ಆನೆ ಪ್ರಾಣವನ್ನ ಬಿಟ್ಟುಬಿಟ್ಟಿದೆ. ಅದರ ಪರಿಸ್ಥಿತಿ ನಾವು ಈ ಸಂದರ್ಭದಲ್ಲಿ ಇಮ್ಯಾಜಿನ್ ಮಾಡಿಕೊಳ್ಳೋದಕ್ಕೂ ಕೂಡ ಸಾಧ್ಯ ಆಗೋದಿಲ್ಲ. ಇದು ಒಟ್ಟಾರೆಯಾಗಿ ಘಟನೆ ಆದಂತ ಹಿನ್ನೆಲೆ. ಒಂದು ಕಡೆಯಿಂದ ಮಹಿಳೆ ಬಲಿಯಾದ್ರು, ಮತ್ತೊಂದು ಕಡೆಯಿಂದ ಈ ಮಾರ್ತಾಂಡ ಆನೆಯೂ ಕೂಡ ಬಲಿಯಾಯಿತು. ಅದರ ಆಚೆಗೆ ಇಂತಹ ಘಟನೆಗಳಿಗೆ ಕಾರಣ ಏನು? ಈಗ ಒಂದೊಂದೇ ವಿಚಾರಗಳು ಹೊರಗಡೆ ಬರ್ತಾ ಇದ್ದಾವೆ. ಒಂದು ಮೊದಲನೇದಾಗಿ ದುಬಾರೆ ಎಲಿಫೆಂಟ್ ಕ್ಯಾಂಪ್ ವಿಚಾರಕ್ಕೆ ನಾವು ಬರೋದಾದ್ರೆ, ಇಲ್ಲಿ ಬೇಕಾದಷ್ಟು ಆದಾಯ ಬರ್ತಾ ಇದೆ. ಅದರ ಆದಾಯಕ್ಕೆ ತಕ್ಕಂತ ಫೆಸಿಲಿಟೀಸ್ ಅಲ್ಲಿ ಇಲ್ಲ ಎನ್ನುವಂತ ರೀತಿಯಲ್ಲಿ, ಜೊತೆಗೆ ವಿಪರೀತವಾದಂಥ ಒತ್ತಡ ಆ ಕ್ಯಾಂಪ್ ಮೇಲೆ ಇದೆ ಎನ್ನುವಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಕಾರಣ ಅಲ್ಲಿ ನಿಯಮದ ಪ್ರಕಾರವಾಗಿ 15 ಆನೆಗಳು ಇರಬಹುದಂತೆ, ಆದರೆ ಈಗ ಅಲ್ಲಿ 30 ಆನೆಗಳಿದ್ದಾವೆ. ಆದರೆ 28 ಗಂಡಾನೆ, ಅಲ್ಲಿಗಿರೋದು 2 ಹೆಣ್ಣಾನೆಗಳು ಮಾತ್ರ. ಗಂಡಾನೆಗಳನ್ನ ನಿಯಂತ್ರಿಸೋದಿಕ್ಕೆ ಹೆಚ್ಚು ಹೆಣ್ಣಾನೆಗಳನ್ನೇ ಬಳಸ್ತಾರೆ. ಈ ದಸರಾ ಮೆರವಣಿಗೆ ಹೋಗೋ ಸಂದರ್ಭದಲ್ಲೂ ಕೂಡ ಈ ಗಂಡಾನೆ ಅಕ್ಕಪಕ್ಕದಲ್ಲಿ ಹೆಣ್ಣಾನೆಯನ್ನು ನಿಲ್ಲಿಸ್ತಾರೆ. ಅಂದ್ರೆ ಸ್ವಲ್ಪ ಮಟ್ಟಿಗೆ ಕಂಟ್ರೋಲ್ ಅಲ್ಲಿ ಇರಲಿ ಎನ್ನುವ ಕಾರಣಕ್ಕಾಗಿ ಗಂಡನ್ನ ಹೆಣ್ಣಿನ ಮೂಲಕ ನಿಯಂತ್ರಿಸಬಹುದು ಎನ್ನುವಂತ ರೀತಿಯಲ್ಲಿ. ಒಂದು, ಅಲ್ಲಿ ಹೆಣ್ಣಾನೆಗಳ ಸಂಖ್ಯೆ ಕಡಿಮೆ ಇದೆ. ಮತ್ತೊಂದು ಏನಾಗ್ತಿದೆ ಅಂದ್ರೆ, ಸ್ನಾನಕ್ಕೆ ಗಂಡಾನೆಗಳನ್ನ ಒಂದೊಂದಾಗಿ ಕರ್ಕೊಂಡು ಹೋಗ್ಬೇಕಂತೆ. ಆದ್ರೆ ಅಲ್ಲಿ ಪ್ರವಾಸಿಗರ ಸಂಖ್ಯೆ ಜಾಸ್ತಿ ಇರುವ ಕಾರಣಕ್ಕಾಗಿ, ಪ್ರವಾಸಿಗರು ಫೀಸ್ ಕೊಟ್ಟು ಬಂದಿರ್ತಾರೆ ಎನ್ನುವ ಕಾರಣಕ್ಕಾಗಿ, ಎಲ್ರಿಗೂ ಸ್ನಾನ ಮಾಡಿಸೋದಕ್ಕೆ ಅವಕಾಶ ಸಿಗ್ಲಿ ಎನ್ನುವ ಕಾರಣಕ್ಕಾಗಿ ಒಟ್ಟೊಟ್ಟಿಗೆ ಆನೆಗಳನ್ನ ಸ್ನಾನಕ್ಕೆ ಅಂತೇಳಿ ಕರ್ಕೊಂಡು ಹೋಗಿಬಿಡ್ತಾರೆ. ಆಗ ಗಂಡಾನೆಗಳ ನಡುವೆ ಒಂದು ರೀತಿಯಾದಂಥ ಘರ್ಷಣೆ, ಜಿದ್ದಾಜಿದ್ದಿ ಅಂತಹ ಮನಸ್ಥಿತಿಗಳೆಲ್ಲವೂ ಕೂಡ ಶುರುವಾಗಿ ಬಿಡುತ್ತೆ. ಇದು ಅಲ್ಲಿ ಆಗ್ತಿರುವಂತ ಮತ್ತೊಂದು ಎಡವಟ್ಟು. ಮತ್ತೊಂದು ಏನಪ್ಪಾ ಅಂದ್ರೆ, ಹೆಚ್ಚು ಕಡಿಮೆ ಸ್ವಲ್ಪ ವರ್ಷಗಳ ಹಿಂದೆ ಹೈಕೋರ್ಟ್ ಸೂಚನೆಯನ್ನು ಕೊಟ್ಟಿತ್ತು, ನಮಗೆ ಒಂದು ವರದಿ ಬೇಕು ಎನ್ನುವಂತ ರೀತಿಯಲ್ಲಿ. ತಜ್ಞರ ಸಮಿತಿಯ ಒಂದು ವರದಿಯನ್ನು ರೆಡಿ ಮಾಡಿ, ಈ ಎಲಿಫೆಂಟ್ ಕ್ಯಾಂಪ್ಗಳು ಹೇಗಿರಬೇಕು ಅಂತ ಹೇಳಿ ಅವರೊಂದು ವರದಿಯನ್ನು ಕೊಟ್ಟಿರ್ತಾರೆ. ಏನಂತ, ಪ್ರವಾಸಿಗರ ಬೇಟೆಯಿಂದಾಗಿ ಆನೆಗಳಿಗೆ ಒತ್ತಡ ಜಾಸ್ತಿ ಆಗ್ತಾ ಇದೆ, ಹೀಗಾಗಿ ಪ್ರವಾಸಿಗರನ್ನ ಆನೆಗಳ ಸಮೀಪಕ್ಕೆ ಬಿಡಬೇಡಿ, ಅತಿಯಾದಂಥ ಒಡನಾಟಕ್ಕೆ ಪ್ರವಾಸಿಗರಿಗೆ ಅವಕಾಶವನ್ನ ಮಾಡಿಕೊಡಬೇಡಿ, ಆನೆಯಿಂದ ಎಷ್ಟು ಅಂತರವನ್ನ ಕಾಯ್ದುಕೊಳ್ಳೋದಕ್ಕೆ ಸಾಧ್ಯವೋ ಅಷ್ಟು ಅಂತರವನ್ನ ಕಾಯ್ದುಕೊಳ್ಳಿ ಎನ್ನುವಂತ ರೀತಿಯಲ್ಲಿ ಸೂಚನೆಯನ್ನ ಕೊಟ್ಟಿರ್ತಾರೆ. ಆದ್ರೆ ಇಲ್ಲಿ ಏನಾಗಿತ್ತು ಅಂತಂದ್ರೆ, 300 ರೂಪಾಯಿ ಫೀಸ್ ತಗೊಂಡ್ರು, ಆರಾಮಾಗಿ ಅವುಗಳ ಸ್ನಾನಕ್ಕೆ ಅವಕಾಶವನ್ನ ಮಾಡಿಕೊಟ್ಟು ಬಿಟ್ರು. ಪ್ರವಾಸಿಗರು ವಿಪರೀತ ಬರೋದಕ್ಕೆ ಶುರುವಾಗ್ಬಿಟ್ರು. ಪ್ರವಾಸಿಗರು ದೂಷಿಸೋಕೆ ಸಾಧ್ಯ ಇಲ್ಲ, ಅವಕಾಶವನ್ನ ಮಾಡಿಕೊಟ್ರು. ಪಾಪ ಪ್ರವಾಸಿಗರು ಬಂದ್ರು, ಸೆಲ್ಫಿ ಕ್ಲಿಕ್ಕಿಸ್ಕೊಂಡ್ರು, ಅವುಗಳ ಹತ್ರ ಹೋದ್ರು, ಅವುಗಳ ಮೈ ಮೇಲೆ ಬಿದ್ರು. ಆ ಕಡೆ ಹಚ್ಚನ ಈ ಕಡೆ ಹಚ್ಚನ, ಎಲ್ಲ ನೋಡಿದ್ರು ಆನೆಗಳಿಗೆ ಕಿರಿಕಿರಿ. ಒಂದ್ ರೀತಿಯಲ್ಲಿ ಆನೆಗಳಿಗೆ ಫ್ರೀಡಮ್ ಇಲ್ಲ ಅನ್ನೋದೇ ಆಗ್ಬಿಡ್ತು. ಅಥವಾ ಆನೆಗಳಿಗೆ ಒಂದ್ ರೀತಿಯಲ್ಲಿ ಆರಾಮಾಗಿ ಅಲ್ಲಿ ಸ್ನಾನ ಮಾಡಬೇಕು ಅನ್ನುವಂಥ ಪರಿಸ್ಥಿತಿ ಇಲ್ಲ ಆಗ್ಬಿಡ್ತು. ಆನೆಗಳು ಸ್ನಾನವನ್ನ, ನೀರನ್ನ ಬಹಳ ಇಷ್ಟಪಡ್ತವೆ, ಆರಾಮಾಗಿ ಇದು ಮಾಡಬೇಕು ಅಂತೇಳಿ. ಆದ್ರೆ ಅವಕಾಶವೇ ಇಲ್ಲ ಎನ್ನುವಂಥ ಪರಿಸ್ಥಿತಿ ನಿರ್ಮಾಣ ಆಗ್ಬಿಡ್ತು. ಹೀಗಾಗಿ ಆನೆಗಳಲ್ಲಿ ಒಂದು ರೀತಿಯಿಂದ ಅಗ್ರೆಸಿವ್ ನೇಚರ್ ಬರೋದಕ್ಕೆ ಶುರುವಾಗ್ಬಿಡ್ತು. ಅದು ಒಂದಷ್ಟು ಆನೆಗಳು ಎಷ್ಟೇ ಅಗ್ರೆಸಿವ್ ಆಗಿದ್ರು ಕೂಡ ಆ ಶಾಂತ ಸ್ವಭಾವದ ಕಾರಣಕ್ಕಾಗಿ ಸುಮ್ಮನೆ ಇರ್ತವೆ. ಒಂದಷ್ಟು ಆನೆಗಳು ಒಳಗಡೆ ಇದ್ದಂಥ ವೈಲ್ಡ್ ನೇಚರ್ ಹೊರಗಡೆ ಬರೋದಕ್ಕೆ ಶುರುವಾಗ್ಬಿಡುತ್ತೆ. ಇದೇ ಆಗಿದ್ದು ಅಲ್ಲಿ. ಮೊದಲೇ ಅದಕ್ಕೆ ಕಿರಿಕಿರಿ ಆಗ್ತಾ ಇತ್ತು ಕಂಜನ್ ಆನೆಗೆ. ಯಾವುದೋ ಒಂದು ಕಾರಣ ಸಿಕ್ತು, ಆ ಕಾರಣಕ್ಕಾಗಿ ಅದು ದಾಳಿಯನ್ನ ಮಾಡಿಬಿಡ್ತು. ಈಗ ಅಂಥದ್ದೊಂದು ದುರಂತ ಸಂಭವಿಸಿದೆ, ರಾಷ್ಟ್ರ ಮಟ್ಟದಲ್ಲಿ ಚರ್ಚೆ ಆಗ್ತದೆ. ನಾನು ಮತ್ತೆ ಹೇಳ್ತಿದ್ದೀನಿ, ಆನೆಗಳನ್ನು ದೂಷಿಸಿ ಯಾವುದೇ ಪ್ರಯೋಜನವೂ ಕೂಡ ಇಲ್ಲ. ಇಂಥ ಎಲ್ಲ ದುರಂತಗಳಿಗೆ ಕಾರಣ ಅಂದ್ರೆ ನಾವು ಮನುಷ್ಯರೇ. ನಮ್ಮ ಸ್ವಾರ್ಥವೋ, ನಮ್ದು ಮತ್ತೊಂದು ಮಗದೊಂದು ಇಂಥ ದುರಂತಗಳಿಗೆ ಕಾರಣ. ಒಂದು ವೇಳೆ ಒಟ್ಟಾರೆ ನಿಮ್ಗೆ ಏನ್ ಅನ್ಸುತ್ತೆ ಅದನ್ನು ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ಧನ್ಯವಾದ.